ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ನಾರ್ಜೋ 50 5G ಸ್ಮಾರ್ಟ್ಫೋನ್ ಇರುವಂಥದ್ದು. ನಿನ್ನೆ ನಾನು ಏನು ಅನ್ಬಾಕ್ಸ್ ಮಾಡಿದೆ ಅದು ನಾರ್ಜೋ 50 Pro. ಸೊ ಈ ಒಂದು ಸ್ಮಾರ್ಟ್ಫೋನ್ ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿರುವಂಥದ್ದು. ನಂಗೆ ಅನ್ನಿಸ್ದಂಗೆ ಒಂದು ಸ್ಮಾರ್ಟ್ಫೋನ್ ಸುಮಾರು ಒಂದು 15-16 ಸಾವಿರ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನೂ ಈ ಒಂದು ಫೋನ್ನ ಪ್ರೈಸ್ ರಿವೀಲ್ ಆಗಿಲ್ಲ, ಲಾಂಚ್ ಕೂಡ ಆಗಿಲ್ಲ. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ಒಳಗೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇನ್ನೊಂದು ಸಣ್ಣ ಬಾಕ್ಸ್, ಅದರಲ್ಲಿ ನಿಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಒಳಗೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಹೆವಿ ಪ್ರೀಮಿಯಂ ಅನ್ನಿಸ್ತಾ ಇದೆ. ಪ್ರೋ ವೇರಿಯಂಟ್ಗಿಂತ ಪ್ರೀಮಿಯಂ ಅನ್ನಿಸ್ತಾ ಇರುವಂಥದ್ದು ಫ್ಲ್ಯಾಟ್ ಡಿಸೈನ್ ಅಂತ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನ ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಪ್ರೈಸ್ ಅಂದಿಗೆ ಸೂಪರ್ ವಿಷಯ. ಮತ್ತು USB Type-C ಡಾಟಾ ಕೇಬಲ್ ಕೂಡ ಇದೆ. ಒಂದೊಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ, ಟೈಪ್ ಎ ಟೈಪ್ ಸಿ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಆಗ ಹೇಳಿದಂಗೆ ಹೆವಿ ಪ್ರೀಮಿಯಂ ಫೀಲ್ನ ಕೊಡ್ತಾ ಇರುವಂಥದ್ದು. ಫ್ಲ್ಯಾಟ್ ಡಿಸೈನು, ಕೈಗೆ ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಒಂದು ಸ್ಮಾರ್ಟ್ಫೋನ್ ಅಷ್ಟೊಂದೇನು ವೆಯ್ಟ್ ಇಲ್ಲ ಆಯಿತಾ. ಸುಮಾರು ಅದೇ ಒಂದು 200 ಗ್ರಾಮ್ ಒಳಗೆ ಇದೆ ಅಂತ ಒಂದು ಫೀಲ್, ಹೆವಿ ಅನ್ನು ಅನಿಸಲ್ಲ ನಮಗೆ. ಮತ್ತೊಂದು ಲೆವೆಲ್ಗೆ ತಿನ್ನಕ್ಕೆ ಕೂಡ ಇದೆ. 8.1 mm ಥಿಕ್ನೆಸ್ಸನ್ನು ಈ ಒಂದು ಸ್ಮಾರ್ಟ್ಫೋನ್ ಹೊಂದಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಮುಂದ್ಗಡೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ. ಬೆಸಲ್ ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ಒಂದು ಪ್ರೈಸ್ ರೇಂಜನ್ನು ನೋಡಿಕೊಂಡು ಪರವಾಗಿಲ್ಲ. ಬಾಟಮಲ್ಲಿ ಇನ್ನೂ ಕಡಿಮೆ ಇದ್ದು ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ಪಂಚೋಲ್ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಒಂದು ನಾರ್ಮಲ್ ಲುಕ್ಕಿಂಗ್ ಫೋನ್ ಫ್ರಂಟಿಂದ. ಇನ್ನೇ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಾಣುತ್ತೆ. ಕ್ಯಾವಿಯರ್ ಡಿಸೈನ್ ಇದು ಕೂಡ ಒಂದು ರೀತಿ ಡಿಯೋಲ್ ಟೋನ್ ಫಿನಿಶ್ ಅಂತ ಬೇಕಾದ್ರೆ ಅನ್ಬೋದು. ಕೆಳಗಡೆ ಈ ಒಂದು ಕ್ಯಾವಿಯರ್ ಡಿಸೈನ್ ಹಂಗೆ ಫೇಡ್ ಆಗ್ತಾ ಹೋಗುತ್ತೆ. ಇದರಲ್ಲೂ ಕೂಡ ಸೇಮ್ ಅದೇ ರೀತಿ ಮಾಡಿರುವಂಥದ್ದು. ಇದು ಗ್ಲಾಸಿ ಫಿನಿಶ್ ಆಗಿರೋದ್ರಿಂದ ಸ್ಮಡ್ಜಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ ಬ್ಯಾಕ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಕೂಡ ಆಗ್ಬೋದು. ಸೊ ಬ್ಯಾಕ್ ಕವರು ಮ್ಯಾಂಡೇಟರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನ್ದಿರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್, ಫ್ಲ್ಯಾಟ್ ಪ್ಲಾಸ್ಟಿಕ್ ಫ್ರೇಮ್. ಅದೇ ಒಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ ನಂಗೆ ಅನ್ನಿಸ್ದಂಗೆ. ಮತ್ತು ಈ ಒಂದು ಫೋನ್ USB Type-C ಪೋರ್ಟ್ ಇದೆ. 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಸ್ಪೀಕರ್ ಗ್ರಿಲ್ ಬಾಟಮಲ್ಲಿ ಮಾತ್ರ ಇದೆ. ಆದರೆ ಈ ಒಂದು ಫೋನ್ ಸ್ಟೀರಿಯೋ ಸ್ಪೀಕರ್ ಸಪೋರ್ಟ್ ಮಾಡಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತೀನಿ ಆಯಿತಾ. ಗ್ಲಾಸ್ ಬ್ಯಾಕ್ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು, ಪಂಚೋಲ್ ಕ್ಯಾಮ್ರಾ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು. ಬಟ್ ಬೆಲೆ ನೋಡ್ಕೊಂಡು ಬೇರೆ ಸ್ಪೆಸಿಫಿಕೇಶನ್ ನೋಡ್ಕೊಂಡು ಜಡ್ಜ್ ಮಾಡೋಣ. ಕೊನೆಗೆ ಹೇಳ್ತೀನಿ ನಾನು ಬೆಲೆಗೆ ಓಕೆನಾ ಹೆಂಗೆ ಅಂತ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಒಂದು ಒಳ್ಳೆಯ ವಿಷಯ. 120 ಹರ್ಟ್ಸನ್ನು ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿರ್ತಾ ಇತ್ತು, ಆದರೆ ಕೊಟ್ಟಿಲ್ಲ. ಮತ್ತು ಇದು 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿದೆ. ಒಂದು ಒಳ್ಳೆಯ ವಿಷಯ. ಒಂದು ಲೆವೆಲ್ಗೆ ಬ್ರೈಟಾಗಿ, ಒಂದು ಲೆವೆಲ್ಗೆ ಹೆವಿ ಅಲ್ಲ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ, ಪರವಾಗಿಲ್ಲ. ಬ್ಲ್ಯಾಕ್ಸ್ ಎಲ್ಲ ಒಂದು ಲೆವೆಲ್ಗೆ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ಒಟ್ಟಿಗೆ ಡಿಸ್ಪ್ಲೇ ಕ್ಲಾರಿಟಿ ಒಂದು ಚೆನ್ನಾಗಿದೆ ನಂಗೆ ಅನ್ನಿಸ್ದಂಗೆ. ಒಂದು ಬೆಲೆಗೆ AMOLED ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ. 4GB RAM, 64GB ಸ್ಟೋರೇಜು, 4GB RAM, 128GB ಸ್ಟೋರೇಜು ಮತ್ತು ಇನ್ನೊಂದು 6GB RAM ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X RAM. ಪರ್ಸ್ನಲಿ ನೀವು ಪರ್ಚೇಸ್ ಮಾಡಿದ್ರೆ 6GB ವೇರಿಯಂಟೇ ತೊಗೊಳ್ಳಿ ಅಂತೀನಿ, ಇನ್ ಕೇಸ್ ಈ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂತ ಅಂದರೆ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ. ಸೊ ಎಕ್ಸ್ಟೆಂಡ್ ಆಗುತ್ತೆ ರ್ಯಾಮ್, ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಕನ್ವರ್ಟ್ ಮಾಡುತ್ತೆ. ಅದು ಕೆಲವೊಂದು ಟೈಮ್ ಅವಶ್ಯಕತೆ ಇರೋ ಟೈಮಲ್ಲಿ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಅದು ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಮತ್ತು ಸ್ಟೋರೇಜು UFS 2.2 ಸ್ಟೋರೇಜ್ ಒಂದು ಒಳ್ಳೆಯ ವಿಷಯ. ಒಂದು ಬೆಲೆಗೆ ಈ ಬೆಲೆಗೆ ಯೂಶಲಿ 3.1 ಯಾರೂ ಕೊಡೋದಿಲ್ಲ. ಇನ್ ಕೇಸ್ 15-16 ಸಾವಿರ ರೂಪಾಯಿಗೆ ಲಾಂಚ್ ಆದರೆ ಹೇಳ್ತಾ ಇದ್ದೀನಿ ನಾನು ಆಯಿತಾ. ಏನಕ್ಕೆ ಅಂದರೆ 5G ಫೋನು ಆಬ್ವಿಯಸ್ಲಿ ಅದಕ್ಕಿಂತ ಕಡಿಮೆ ಅಂತೂ ಲಾಂಚ್ ಆಗೋದು ಡೌಟು. ಕಾರಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಸ್ಟೋರೇಜ್ ಓಕೆ ಅಂತೀನಿ, ಇಂಪ್ರೆಸಿವ್ ಅಲ್ಲ, ಪರವಾಗಿಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಇನ್ನು ಪ್ರೋಸೆಸರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ Dimensity 810 5G ಪ್ರೋಸೆಸರ್ ಇರುವಂಥದ್ದು. ಒಂದು ಲೆವೆಲ್ಗೆ ಈ ಪ್ರೈಸ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅಂತಲೇ ಅನ್ಬೋದು. ಇನ್ ಕೇಸ್ 15-16 ಸಾವಿರ ರೂಪಾಯಿಗೆ ಲಾಂಚ್ ಆದರೆ. ನಾನು AnTuTu Benchmark ಚೆಕ್ ಮಾಡಿದಂಗೆ ಸುಮಾರು
4 ಲಕ್ಷ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. 3,80,90,000 4 ಲಕ್ಷದ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೋಸರ್ ಇದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸೊಂದಿಗೆ ನಾನು BGMI ಚೆಕ್ ಮಾಡಿದಂಗೆ ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ, ಅಲ್ಟ್ರಾದಲ್ಲಿ ಆಡ್ಕೊಬೋದು, ಒಂದು ಲೆವೆಲ್ಗೆ ಸ್ಮೂತಾಗಿ ಪ್ಲೇ ಆಗುತ್ತೆ. ಸೊ ಇಂಪ್ರೆಸ್ ಮಾಡ್ತೀವಿ. ಒಂದು ಬೆಲೆ ಎಕ್ಸ್ಟ್ರೀಮ್ ಕೊಟ್ಟು ಅಂದರೆ ಕೆಪಬಿಲಿಟಿ ಡಿಪೆಂಡ್ಸ್ ಆಯಿತಾ, ಕೊಟ್ಟರು ಕೂಡ ಕೆಲವೊಂದು ಎಕ್ಸ್ಟ್ರೀಮ್ ಕೊಡ್ಬೋದು, ಕೊಡೋದಕ್ಕೇನಿಲ್ಲ, ಬಟ್ ಕೊಟ್ಟರೆ ಆಮೇಲೆ ಲ್ಯಾಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಯೂಸ್ವಲಿ ಬ್ರ್ಯಾಂಡ್ಗಳು ಕೊಡೋದಿಲ್ಲ. ಅಲ್ಟ್ರಾ ಆಪ್ಷನ್ ಇದೆ. ಡೇ ಟು ಟಾಸ್ಕ್ ಮಾಡೋದಕ್ಕೇನು ತೊಂದರೆ ಆಗುತ್ತೆ ಅಂತ ಅನ್ಸಲ್ಲ. ಗೇಮ್ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲೇ ಈ ಒಂದು ಪ್ರೋಸರ್ನ ಆಡ್ಕೊಬೋದು. ಬಟ್ ಈ ಪ್ರೋಸರ್ ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜಿಗೆ. ಹೇಳಿದ್ನಲ್ಲಾಗಿವೆ ಇನ್ ಕೇಸ್ 15,000-16,000 ರೂಪಾಯಿಗೆ ಲಾಂಚ್ ಆದರೆ ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಮೋಸ್ಟ್ 4 GB ವೇರಿಯಂಟ್ ಇದೆ ಅಲ್ವಾ, ಸೊ ಅದರಿಂದ ತುಂಬ ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಕಾದು ನೋಡೋಣ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ನನಗೆ ಓಕೆ ಅನ್ನಿಸ್ತು. ಇಂಪ್ರೆಸಿವ್ ಅನ್ನಲ್ಲ ನಾನು, ಚೆನ್ನಾಗಿದೆ. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗಿದೆ. ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ ಅನ್ನಿಸ್ತು, ಚೆನ್ನಾಗಿದೆ. ಆದರೆ ನಿಮ್ಗೆ ಇದಕ್ಕಿಂತ ಒಂದು 2,000 ಬೆಲೆ ಜಾಸ್ತಿ ಮಾಡಿಕೊಂಡ್ರೆ ರಿಯಲ್ಮಿನಲ್ಲೇ ಕೆಲವೊಂದು ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಇರುವಂಥ ಫೋನ್ಗಳು ಸಿಗ್ತವೆ ನಂಗೆ ಅನ್ನಿಸ್ತಂಗೆ. ಸೊ ಆ ಕ್ಯಾಮ್ರಾ ಸ್ಯಾಂಪಲ್ ತೋರಿಸ್ತಾರೆ, ಫೋಟೋ ಸ್ಯಾಂಪಲ್ಸ್. ಅದನ್ನು ಬಿಟ್ಟು ಇನ್ನೊಂದು ಸೆನ್ಸರ್ ಇದೆ. ಸೊ ಡೆಪ್ ಸೆನ್ಸರ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಒಟ್ಟಿಗೆ ಅದೇ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ನಾನು ಅಷ್ಟೊಂದು ಇಂಪ್ರೆಸಿವ್ನಲ್ಲ, ಓಕೆ ಅಂತೀನಿ. ಕ್ಲಾರಿಟಿ ಪರವಾಗಿಲ್ಲ ಆಯಿತಾ. ಈ ಒಂದು ಬೆಲೆ ನೋಡಿಕೊಂಡು ಓಕೆ ಅಂತ ಅನ್ಬೋದು. ನಿಮಗೆ ಪ್ರೈಸ್ ರೇಂಜಲ್ಲಿ ಯೂಶ್ವಲಿ ಮೋಸ್ಟ್ ಆಫ್ ದ ಫೋನ್ಗಳು 90% ಆಫ್ ದ ಫೋನ್ಗಳು ಆಲ್ಮೋಸ್ಟ್ ಸಿಮಿಲರ್ ಕ್ವಾಲಿಟಿಯನ್ನು ನೀಡ್ತವೆ ನನಗೆ ಅನ್ನಿಸ್ದಂಗೆ. ಸೊ ಓಕೆ ಅಂತೀನಿ. ಓವರ್ ಆಲ್ ಕ್ಯಾಮ್ರಾ ಈ ಒಂದು ಪ್ರೈಸ್ ರೇಂಜಿಗೆ ಹೆವಿ ಸ್ಪೆಷಲ್ ಅಂತ ಅನ್ನಲ್ಲ, ಏನು ಡಿಫ್ರೆಂಟಾಗಿ ಏನು ಕೊಟ್ಟಿಲ್ಲ, ಎಲ್ಲರೂ ಕೊಡೋದನ್ನೇ ಕೊಟ್ಟಿದ್ರೆ ಪರವಾಗಿಲ್ಲ ಅಂತೀನಿ. ಮತ್ತು ವೀಡಿಯೋಗ್ರಫಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ಎಲ್ಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ಓಕೆ, ಅದನ್ನು ಏನಂತ ಇಂಪ್ರೆಸಿವ್ ಅನ್ನಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲಿದಂಗೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ನೋಡ್ಬೋದು ಒಂದು ಲೆವೆಲಿಗೆ ಫಾಸ್ಟಾಗಿದೆ. ರೆಸ್ಪಾನ್ಸ್ ಟೈಮು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಮತ್ತು ಫೇಸ್ ಅನ್ಲಾಕ್, ರಿಯಲ್ಮಿ ಫೇಸ್ ಅನ್ಲಾಕ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಪಾಟ್ ಎಷ್ಟು ಫಾಸ್ಟಾಗಿ ಮಾಡಿದೆ ಗುರು, ಹೆವಿ ಫಾಸ್ಟ್ ಆಗಿದೆ ಒಟ್ಟಿಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ದು ಯಾವುದು ಈ ಒಂದು ಬೆಲೆಗೆ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಸ್ಪೀಕರ್ನ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ ಮತ್ತು ಜೋರಾಗಿ ಕೂಡ ಕೇಳುತ್ತೆ, ಇಂಪ್ರೆಸ್ ಮಾಡುತ್ತೆ ನನಗೆ ಒಂದು ಸ್ಪೀಕರು. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ Android 12ನ ಬೇಸ್ ಮಾಡಾಗ್ತಿರುವಂಥ ರಿಯಲ್ಮಿ UI ಇದೆ. ಸೊ ಈ ಒಂದು ರಿಯಲ್ಮಿ UI ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದನಪ್ಪ ಅಂದರೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಕೊಡ್ತಾರೆ, ಅದೇ ಒಂದು ಬೇಜಾರಾಗುವಂಥ ವಿಷಯ. 90 ವರ್ಷಕ್ಕೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಒಂದು ಲೆವೆಲಿಗೆ ಇಂಪ್ರೆಸ್ ಮಾಡುತ್ತೆ. ನನಗೆ ಒಂದು ಲೆವೆಲಿಗೆ ಇಷ್ಟ ಆಗುತ್ತೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಆಗಿರೋದ್ರಿಂದ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಪ್ರೈಸ್ ಒಂದಿಗೆ ಒಂದು ಇಂಪ್ರೆಸಿವ್ ವಿಷಯ. ಸುಮಾರು ಒಂದು 60-70 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಒಂದು ಚಾರ್ಜರ್ಗಿದೆ, ಇಂಪ್ರೆಸಿವ್ ಅಂತೀನಿ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಬ್ಲೂಟೂತ್ 5.0 ಇರುವಂಥದ್ದು. ಮತ್ತು ಈ ಒಂದು ಫೋನಲ್ಲಿ ನಂಗೆ ಅನ್ನಿಸ್ದಂಗೆ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಕೊಟ್ಟಿಲ್ಲ, ನಾನು ಚೆಕ್ ಮಾಡೋದು ಕೂಡ ಪ್ಲಸ್ ಸಿಂಬಲ್ ತೋರಿಸಿಲ್ಲ. ಮತ್ತು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಫೋನಲ್ಲಿ ಹಾಕಿದ್ದಾರೆ. ಸೊ ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಫೋನನ್ನೇ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಇದನ್ನು ಉತ್ತರ ಕೊಡುವಂಥದ್ದು ತುಂಬ ಕಷ್ಟದ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ನೋಡ್ಬೋದು ಇದರಲ್ಲಿ ಪ್ರೋಸೆಸರ್ ಚೆನ್ನಾಗಿ ಕೊಟ್ಟಿದ್ದಾರೆ ಆಯಿತಾ. ಪ್ರೋಸೆಸರ್ ನೋಡ್ಕೊಂಡು ಜಡ್ಜ್ ಮಾಡಲ್ಲ, ಕ್ಯಾಮ್ರಾ ನೋಡ್ಕೊಂಡು ಜಡ್ಜ್ ಮಾಡಲ್ಲ, ಓವರ್ ಆಲ್ ಜಡ್ಜ್ ಮಾಡಲ್ಲ ಅಂತ ತುಂಬ ಜನ ಅಂತಾರೆ ನನಗೆ. ಏನು ಬರೋ ನೀವು ಯಾವ ಫೋನ್ಗೂ ಕೂಡ ಚೆನ್ನಾಗಿದೆ ಅಂತ ಅನ್ನೋದೇ ಇಲ್ಲ ಅಂತೀರ ಅಂತ. ಚೆನ್ನಾಗಿರೋ ಫೋನಿಗೆ ಚೆನ್ನಾಗಿದೆ ಅಂತ ಅಂದಿರ್ತೀನಿ, ನಿಮಗೂ ಗೊತ್ತು ಆಯಿತಾ. ನನಗೆ ಎಲ್ಲದಕ್ಕೂ ಸ್ಪೆಸಿಫಿಕೇಷನ್ ಚೆನ್ನಾಗಿರಬೇಕು. ನನಗೆ ಒಂದು ಬೆಲೆಗೆ ನನ್ನ ತಲೆಲ್ಲ ಒಂದು ಫೋನ್ ಜಡ್ಜ್ ಮಾಡಬೇಕಾದ್ರೆ ಆ ಪ್ರೈಸ್ ಅಂಜಿಗೆ ಯಾವುದು ಬೆಸ್ಟ್ ಫೋನು ಆಯಿತಾ, ಆ ಪ್ರೈಸ್ ಅಂಜಿಗೆ ಯಾವ್ದು ಬೆಸ್ಟ್ ಫೋನು, ಆ ಬೆಸ್ಟ್ ಫೋನಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಫೋನ್ ಹೆಂಗೆ ಪರ್ಫಾರ್ಮ್ ಮಾಡ್ತಾಯಿದೆ ಅದನ್ನು ಯೋಚನೆ ಮಾಡ್ಕೊಂಡು ಒಂದು ಫೋನ್ ಜಡ್ಜ್ ಮಾಡ್ತೀನಿ ನಾನು ಆಯಿತಾ. ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆ ಬೆಲೆಗೆ ಯಾವುದು ಒಳ್ಳೆ ಫೋನ್ ಇದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಹೆಂಗಿದೆ ಈ ಫೋನ್ ಅಂದ್ಕೊಂಡು ಜಡ್ಜ್ ಮಾಡ್ತೀನಿ ಆಯಿತಾ. ನನಗೆ ಇದು ಅಂಥ ಸ್ಪೆಷಲ್ ಫೋನ್ ಅಂತ ಅನಿಸಿಲ್ಲ, ಇದು ಹೆವಿ ಸ್ಪೆಷಲ್ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನಿಸಿಲ್ಲ ನನಗೆ ಇದರಲ್ಲಿ. ಸೊ ಅದರಿಂದ ಯೋಚನೆ ಮಾಡಬೇಕಾಗಿದೆ. ಫೋನ್ ಲುಕ್ ಚೆನ್ನಾಗಿದೆ, ಚೆನ್ನಾಗಿ ಈ ಬೆಲೆಗೊಂದು ಒಳ್ಳೆ ಆಪ್ಷನ್ ಆಗ್ಬೋದು. ಒಂದು ಪ್ರೈಸನಿಗೆ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಆಯಿತಾ. ನಾರ್ಜೋ ಓರಿಯೆಂಟೆಡೇ ಅದಕ್ಕೋಸ್ಕರ ಮಾಡಿರೋದು. ನಾರ್ಜೋ ಹೆಂಗೆ ಜನ್ರೇಷನ್ಗೋಸ್ಕರನಂತೆ ಮಾಡಿರೋ ಫೋನ್, ಹೆಂಗೆ ಜನ್ರೇಷನ್ಗೆ ಏನು ಬೇಕು ಅದನ್ನು ಇವ್ರು ಕೊಟ್ಟಿದ್ದಾರೆ ಆಯಿತಾ.
ಹಂಗಂತ ನಾನು ಅದೊಂದು ಏನು ಪರ್ಟಿಕ್ಯುಲರ್ ಡಿಸ್ಪ್ಲೇ ನೋಡ್ಕೊಂಡಾಗಲಿ ಅಥವಾ ಜಸ್ಟ್ ಡಿಸ್ಪ್ಲೇ ಅಥವಾ ಜಸ್ಟ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಜಡ್ಜ್ ಮಾಡೋದಕ್ಕಾಗಲ್ಲ, ಓವರ್ ಆಲ್ ಫೋನ್ ನೋಡ್ಕೊಂಡು ಜಡ್ಜ್ ಮಾಡಬೇಕು. ಸೊ ಆ ಒಂದು ಬೆಲೆಗೆ ಓಕೆ ಅಂತೀನಿ, ಇಂಪ್ರೆಸಿವ್ ಅಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಮೋಸ್ಟ್ಲಿ ಇದಕ್ಕಿಂತ ಒಂದು 2,000 ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ನಿಮ್ಗೆ ಇದಕ್ಕಿಂತ ಒಳ್ಳೆ ಫೋನ್ ಕೂಡ ಸಿಗ್ಬೋದು, ಅಮೋಲ್ ಡಿಸ್ಪ್ಲೇ ಇರುವಂಥ ಫೋನ್ಗಳು ಸಿಗ್ಬೋದು. ಸೊ ಅದರಿಂದ ಯೋಚನೆ ಮಾಡಿ ನೋಡಿ, ಫೋನ್ ಚೆನ್ನಾಗಿದೆ, ಆದರೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಕೂಡ ಇದೆ ಅಂತ ಪರ್ಸನ್ ನಂಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಗೇಮ್ಸ್ ವರ್ಟಿಕಲ್ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.